ಗಾಡಿ ರೆಡಿ ಆಗಿದೆ. ಗೈಸ್ ವೆಲ್ಕಮ್ ಟು ಮೈ ವ್ಲಾಗ್. ಹೇಳ್ರಪ್ಪ. ಸೊ ಗೈಸ್ ಇವತ್ತು ನಾನು ಮತ್ತೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಛಾಯಾಪತಿ ಇವತ್ತು ನನ್ನ ಗಾಡಿ ಸರ್ವಿಸ್ ಕೊಡೋಕೆ ಬಂದಿದ್ವಿ, 3ನೇ ಸರ್ವಿಸ್ಗೆ. ಸೊ ಅದಕ್ಕೆ ಗಾಡಿ ಸರ್ವಿಸ್ ಕೊಟ್ಟು 4:15 ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಸೊ ಅದಕ್ಕೆ ಈಗ ನೆಕ್ಸ್ಟು ಊಟ ಮಾಡೋಕ್ಕೆ ಎಲ್ಲರೂ ಹೋಗಬೇಕು. ಇವಾಗ ನಮ್ಮ ಛಾಯಾಪತಿ ಹತ್ರದಲ್ಲೊಂದು ಡಾಮಿನೋಸ್ ಐತೆ ಅಂದ. ಸೊ ಅಲ್ಲಿಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು 1.5 ಕಿಲೋಮೀಟ್ರ್ ಇದೆ. ನಮ್ಮ ಹತ್ರ ಗಾಡಿನೂ ಇಲ್ಲ, ಅದಕ್ಕೆ ಈಗ ನಡ್ಕೊಂಡು ಹೋಗ್ಬೇಕೀಗ. ನೋಡಿ ಇವಾಗ ಆಗ್ಲಿ ನಡೀತಾನೆ ಇದ್ದೀವಿ. ಇನ್ನೂ 8 ನಿಮಿಷ ಇದೆ, ಇನ್ನೂ ಅರ್ಧ ಕಿಲೋಮೀಟ್ರ್ ಇದೆ. ನಮ್ಮ ಛಾಯಾಪತಿ ಆಸೆ ಡಾಮಿನೋಸ್ಗೆ ಹೋಗ್ಬೇಕು ಅಂತ. ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತೆ ಅಂತ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲೋದ್ಮೇಲೆ ಏನಾಗುತ್ತೆ ಅಂತ. ಇವಾಗ ನಾವು ಡಾಮಿನೋಸ್ಗೆ ಬಂದಿದ್ದೀವಿ, ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ, ಇನ್ನು ಬರಬೇಕಷ್ಟೇ. ಅಲ್ಲಿವರೆಗೂ ನಮ್ಮ ಛಾಯಾಪತಿ ಮೈಸೂರಿಗೆ ಹೊಸದಾಗಿ ಬಂದಿರೋದು, ಅದಕ್ಕೆ ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಒಂದ್ಸಲಿ ಕೇಳೋಣ ಬನ್ನಿ. ಛಾಯಾಪತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಮೈಸೂರಲ್ಲಿ? ಏನೋ ಚೆನ್ನಾಗಿತ್ತಾ? ಆಮೇಲೆ ಏನಿಲ್ಲ, ತುಮಕೂರು ಸರಿನಾ ಮೈಸೂರು ಸರಿನಾ? ಮೈಸೂರೇ. ಜಾವ ಶೋರೂಮ್ ಇಲ್ಲ ತುಮಕೂರಾಗೆ. ನಮ್ಮ ಛಾಯಾಪತಿ ಕಾಲೇಜ್ಗೆ ಡೈಲಿ ಅವನು ಸೈಕಲಲ್ಲಿ ಹೋಗೋದು. ಎಷ್ಟು ಕಿಲೋಮೀಟರ್ ಇದೆ? ಎಷ್ಟು ಕಿಲೋಮೀಟರ್ ರೀ? ಗೊತ್ತಿಲ್ಲ, ಮನೆಯಿಂದ ಒಂದು 5 ಕಿಲೋಮೀಟ್ರು ಡೈಲಿ ಸೈಕಲಲ್ಲಿ ಹೋಗಿ ಬೆಳಿಗ್ಗೆ ವಾಪಸ್ ಸಂಜೆ ಸೈಕಲಲ್ಲಿ ಬರ್ತಾನೆ. ತಿರ್ಗಾ ಬಂದು ಕೋಚಿಂಗಿಗೆ ಬರ್ತಾನೆ. ಅಷ್ಟು ಡೆಡಿಕೇಶನ್ ನಮ್ಮ ಛಾಯಾಪತಿಗೆ. ಅಯ್ಯೋ, ಈಗ ಗಾಡಿ ರೆಡಿಯಾಗಿದೆ. ಈಗ ರೆಡಿ ಆಗಿದೆ ನೋಡಿ ಗಾಡಿ, ನೀಟಾಗಿ ಸರ್ವಿಸ್ ಆಗಿ. ಕೋಚಿಂಗ್ ಬಂದು ಸ್ವಲ್ಪ ಹಂಗೆ ವಿಂಡ್ ಬಾಲ್ ಕ್ರಿಕೆಟ್ ಆಡ್ಕೊಂಡು ಮಳೆ ಬಂದಿದ್ರಿಂದ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.